ಇದಂ ಕಾದವಂ ಜೈಸಕ್ಕೈ ಪರ ಇದಂ ಚ ಕಾದವಂ ಆದಾದಿಂ ಪರ ಹಿದಾದು ಆದ ಹಿದಂ ಸುತ್ತಂ ಕಾದವಂ. ಅಂದರೆ ಏನ? ಪೈಲ ತಮ್ದು ಕಲ್ಯಾಣ ಮಾಡ್ಕೋಬೇಕು, ಆಯ್ತ ದುಸ್ಸಿರದವ್ರ ಕೇಳಿ ನೋಡಬೇಕು. ಕಠಿಣ ಸಮಯದಲ್ಲಿ ದುಸ್ಸಿರದಾಗ ಕೈ ಕೊಟ್ಟಿಂದ ಅತಿ ಮೂಲದ ಐತಿ, ಇದು ಬರೋಬ್ಬರಿ ಐತಿ. पण ತನ್ನ ವರ್ತ ಬಿಟ್ಟ दुसऱ्याವ್ರಿಗೆ मदत ಮಾಡೋದಾ किंवा ಅವ್ರದ್ದೇ ಮಾಡೋದಾ, ರಕ್ಷಣೆ ಮಾಡೋ ಸಲುವಾಗಿ ತತ್ಪರ ನಿಂದ್ರೋದಾ, ಇದು ಯಾವಾಗ ಹಿತಕರಕ ಇರಂಗಿಲ್ಲ. ತಿಳಿತೀನ? ಏನು ಪೈಲ ತಂದ ಹಿತ ಏನೇ ತತ್ವ ಕಲ್ಯಾಣ ಏನೈತಿ ಅದು ಪೈಲ ನೋಡಬೇಕು. ಅಥವಾ ಏನು ವರ್ತತ್ವ ಇಂದವು ಅದೆಲ್ಲ ಪೂರ್ಣ ನೋಡಬೇಕು. ಆಯ್ತು ನೀವು ದುಸ್ಸಿರದವ್ರಿಗೆ ನೋಡಿ ನಡೀತೈತಿ. पण ತಂದು ವರ್ತಗಳು ಬಿಡೋದ ಮತ್ತು ದುಸ್ಸಿರದವ್ರಿಗೆ ಹೇಳ್ಕೊತ್ಕೊಂಡೋದ ಇದು ಇಲ್ಲ. ತಿಳಿಬೇಕು. ಒಂದು ಪೈಲ ತಂದು ನೋಡಬೇಕು, ಆಯ್ತು ಎಲ್ಲ ನೋಡಬೇಕು. ठीक ಐತಿ. ನಿನ್ನೆ ನಾವು ಎಲ್ಲಿ ಒಯ್ದವು ಹೇಳ್ಕೊತ ಹೋಗಿದಾವಲ್ಲ, ನೀನು ಹಾಗೆ ಆಗ್ತಾ ಬಂದಿತ್ಯ. ಅಂತರಂಗ ಪರಿಗ್ರಹ ಇಚ್ಛಾತ್ವಾಗೈತಿ, ಮತ್ತೇನಾಗೈತಿ? ಕ್ರೋಧ ಮಾನ್ ಮಾಯಾ ಲೋಭ, ಇವು 4 ಆಗಿದಾವೆ. ಹೌದಲ್ಲ? ಲೋಭಿ ಎಲ್ಲರ ಒಳಗೆ ಏನಂತಾರೋ ಎಲ್ಲ ಪಾಪದ ಅಪ್ಪ ಅಂತಾರೋ ಅವ್ರಿಗೆ. ತಿಳಿತೇನೆ? ಪೈಲ ಲೋಭ ಇದ್ದಲ್ದ್ರೆ ಯಾವುದು ಗೋಷ್ಠಿ ಆಗಂಗಿಲ್ಲ. ಅದು ಬದಲೇ ಮತ್ತೊಂದು ಕಾಣಿ ಹೇಳಬೇಕತ್ತ ಮನುಷ್ಯನಾಗ ಬಂದೈತಿ. ಮತ್ತಂದರೆ ದುಸ್ರಿ ಅನ್ನೋ ಮುಂದಿನ ತೋತವು ಅನ್ನ ನಿನ್ನೆ ನಾ ಅದೇ ಹೇಳಬೇಕಾಗಿತ್ತು. पण ದುಸ್ರಿ ಹೇಳಬೇಕು. ಏನಿತ್ತು? ಒಬ್ಬರು ತನ್ನ ಮಗ ಹುಷಾರಾಗಲಿತ್ತಲ್ದ್ರೆ ಕಾಶಿ ಪ್ರಯೋಗದಲ್ಲಿ ಎಲ್ಲ ಕಲ್ಸಕ್ಕೆ ಬಿಟ್ಟಿದ್ದ. ಅವಂಗ ಶಾಸ್ತ್ರದಾಗೆಲ್ಲ ಪ್ರವೀಣ ಆಗಬೇಕು, ಅವಂಗೆಲ್ಲ ಜ್ಞಾನ ಆಗಬೇಕು ಸಲುವಾಗೆಲ್ಲ ಕಲ್ಸಿ ಹಟ್ತಿದ್ದ. ನಾವು ಮಗ ಎಲ್ಲ ಪೂರ್ಣ ಜ್ಞಾನ ಮಾಡ್ಕೊಂಡು ಬಂದ ಮತ್ತು ಮನೆತಲ್ಲಿ ಬಂದ್ಬೇಕಾ ಎಲ್ಲ ಅಪ್ಪಗಳೆಲ್ಲ ಗಟ್ಟು ಬಿದ್ದು ಎಲ್ಲ ಮಾತಾಡ್ಕೆಲ್ಲ ಆಯಿತು. ಅಂತ ಅಪ್ಪಗಳು ಅವ್ರು ಏನು ಕೇಳ್ರು? ಅಪ್ಪ ಪಾಪದ ಅಪ್ಪ ಅಂದ್ರೆ ತಂದೆ ಯಾವ ಅಲ್ಲಿ ಅವನು ತಲೆ ಕೈ ಹಚ್ಕೋತ ಇನ್ಯಾನಪ್ಪ ಇದು ಅಂತ ಎಲ್ಲರ ಅಪ್ಪ ನಾವು ಗೊತ್ತೈತಿ, ಎಲ್ಲ ನಾವು ಶಾಸ್ತ್ರದಲ್ಲಿ ನೋಡಿದ್ದೇನು. पण ಪಾಪದ ತಂದೆ ಯಾವ ಇರಬೇಕು ನಾವು ವಿಚಾರ ಮಾಡ್ತಾನೋ. ನೀ ಯಾನ್ ಕಲ್ತಿ ಬಂದೆಪ್ಪ ಅಂತ ಯಾರಂತಾರೋ? ಅಪ್ಪಗಳಂತಾರೋ. ಇನ್ಯಾನಿಲ್ಲ, ಇನ್ನಪ್ಪ ಇನ್ಯಾನಿಲ್ಲ, ಮತ್ತೆ ಹೋಗ್ಕೋಬೇಕು, ಯಾನ್ ಕೇಳಬೇಕು, ಇನ್ಯಾನು ಇದಿಲ್ಲ ಅಂತ ಹೋಗ್ತಾನ. ಹೋಗ್ತಾ ಹಾದಿ ಆಗಿಲ್ದ್ರೆ ಜರ ಕತ್ಲೆ ಆಗ್ತೈತಿ. ಕತ್ಲೆ ಆಗಬೇಕು. ನಿಮ್ಮಂಥದ್ದು ಊರು ಇರ್ತೈತಿ. ಆ ಊರದಲ್ಲಿ ಅವ ಅತ್ತ ಈ ಕಡೆ ಎಲ್ಲ ಎಲ್ಲರಿಂದ ರಾತ್ರಿ ನಿಂದಕ್ಬೇಕಲ್ಲ. ಮತ್ತು ಸೋಯಿ ನೋಡ್ಕೊತ್ತ ಸೋಯಿ ಎಲ್ಲಿ ಕಾಣುವಾತು. ಅವ್ನು ಸಾರಿಗೆ ಆ ಕಡೆ ಈ ಕಡೆ ಹೋಗೋದಾಗ ಒಂದೊಂದು ಆಕಿನ ಮನೆ ಇತ್ತು. ಆಕೆ ನೋಡ್ತೇಳು, ಇವು ಯಾಕೆ ಆ ಕಡೆ ಮಾಡ್ಕದ? ಯಾನಪ್ಪ ನಿಂದು ಏನು ಮರ್ಜಿ, ಏನು ನಡೆದೈತಿ? ಅವನಂತ ನಟ್ರಿ ನಾ ಹೊಂಟಿದ್ದಾನು ಕಾಶಿಗ, ಮತ್ತು ರಾತ್ರಿ ಆಗಿತ್ತು. ರಾತ್ರಿ ಎಲ್ಲಿ ತೆಗಿಬೇಕು ಈ ಸಲುವಾಗಿ ನಾ ನೋಡ್ಕದ್ಯಾನು. ಯಾರು ತಾರೀಖು ಕೊಡ್ತಾಯಿನ, ಯಾವ ಕೊಡೋಕ್ಕೆ ತಯಾರಿಲ್ಲ, ಯಾವ್ದು ಖಾಲಿ ಇಲ್ಲ ಅಂತ ಹೇಳಿದಾರು. ಏನು ಮಾಡೋದ ಅಂತ ಅಲ್ಲಿ ಹೊರಗೆ ಬರ್ದಿತ್ತು. ನಾಯ್ಕನ ದರ್ವಾಜ ಹತ್ತ ಬರ್ದಿಂದಿತ್ತು ಹೊರಗೆ. ಅವ್ನು ನೋಡಿದ. ಇನ್ನು ಈ ಕೂಡ ಎಷ್ಟು ಎತ್ತು ಮಾತಾಡೋದಕ್ಕೆ ಮುಂದೆ ಹೊಂಟ್ರೆ, ಏಯಪ್ಪ ಬಂದು ನೀನು ನಿಲ್ಲೋದಿದ್ರೆ ನಮ್ಮಲ್ಲಿ ನಿಲ್ಲೋ ಶಕ್ತಿ ಇಲ್ಲವ ನಿನ್ನ ಇಲ್ಲಿ ನಿಮ್ಮ ನಾಯ್ಕಂಡ್ರಿ ನಾ ಹೆಂಗೆ ನಿಂದ್ರವ ಅನ್ನೋದು. ನೀನು ಯಾನ್ ಒಂದು ರಾತ್ರಿ ನಿಂದೋದಿತ್ತು, ನಿಂಗೆ ಮತ್ತೆ ಯಾನು ಇಲ್ಲಿ ಕಾಯಂ ನಿಲ್ಲವಿದೇನು ನೋಡು ನಿಲ್ಲು. ಇಲ್ಲಪ್ಪ ನಂಗೆ ನಾ ಭಾಳ ಬ್ರಹ್ಮಚಾರಿ, ಭಾಳ ಶ್ರೇಷ್ಠ ಒತ್ತಿಕಿದಾನು. ನಂಗೆ ಅಂತದ ಇಲ್ಲಿ ನಿಂತಂದ್ರೆ ನಂಗೆ ಬರೋಬ್ಬರ ಆಗೋದಿಲ್ಲ, ನಂದು ಬರ್ತೇಳ ಬೆಳೆಸಿತ್ತು ನಾವು ಅಂತಾನೆ ಅಂತ. ಆಕೆ ಏನು ಮಾಡ್ತಾಳು? ಒಂದು ನೋಟ್ ತರಿಸ್ತಾಳು. ಇದು ಎಷ್ಟು? 100 ರೂಪಾಯಿ ನೋಟ್ ಐತಿ, ಇದು ನಿಂಗೆ ಕೊಡ್ತೀಯಾನು, ನಿಲ್ಲು ಒಂದಿನ ನೀವು ಹೋಗು. ಅಂತೀವಿ ವಿಚಾರ ಮಾಡ್ತಾಳೇಪ್ಪ. ಒಂದು ನೋಟ್ ಭೀ ಸಿಕ್ತಿತ್ತು ಆಯ್ತು, ರಾತ್ರಿ ನಂಗೆ ಎಲ್ಲರೂ ತೆಗೆದೈತಿ. ಯಾಕೆ ಇವತ್ತು ನಿಲ್ಲಬೇಕು ಅಂತಿದ್ರೆ ಅವ್ನು ನಿಲ್ತಾನ ಅಲ್ಲೇ. ಅವ್ರು ಸ್ಪೆಷಲ್ ಕೊಲ್ಲಿ ಕೊಟ್ಟು ನಿಂತ ಅವ್ನು ನಿಂತ. ಹರಿವತ್ತು ಎದ್ದ ಗಡಿಬಡ್ಲೆ ಹೊಂಟು ಹೋಗಿ ನೋಡ್ತಾನ. ಅವ್ರು ನಾಯ್ಕಿನ ಕೇಳ್ತಾಳು, ಯಾಕಪ್ಪ ಹೊಂಟೆ? ಇನ್ನು ಹೋಗೋಣ, ನಂದು ಹೋಗೋ ಟೈಮ್ ಐತೆ, ಹೋಗ್ತಾನೆ. ಹಲೋ ನೀತಿ
ಒಂದು ಜರ ಜಾಕ ಬೇಕಾಲ್ಲ ಮಾಡು, ಮತ್ತು ಐದು ಹರ್ನಳಿ ಹೋಗು, ಹಿಂದಿಂದ ಹೋಗು ನೀ. ಯಾಕಾಗ್ಬತ್ತು ಇನ್ನು ಇಲ್ಲಪ್ಪ ಇಲ್ಲಿ ಜಾಕ ಬೇಗ ಮಾಡಿದ್ರೆ ಅದು ಮತ್ತೆ ಎಲ್ಲ ಬಂದೆಲ್ಲ ಬೆಕ್ಕಟ್ಟು ನಂಗೆ ಏನಾರ ಅಂದೆವು ಇದೇನಿಲ್ಲ. ಎಲ್ಲ ಉಂಟು ತಿಳ್ಕೊ. ಮತ್ತು ಹಿಂಗೆ ಕೈ ನೋಟ್ ಹಿಡ್ತಾಳು, ಮತ್ತೆ ಒಂದು 100 ರೂಪಾಯಿ ತೋರಿಸ್ತಾಳು. ತೋರಿಸು ಏನು ಜಾಕ ಭೀ ಆಗ್ತಿ ಮಿಯಾನೆ ಯಾವಾಯಿತು. ಇಲ್ಲಿ ಯಾರು ಯಾರು ನೋಡಿದಾರೆ, ಯಾರು ಹೊರಗೆ ತಿಳಿದಾರೆ, ನಾವು ಯಾರು ತಿಳಿದಿದ್ವಿ, ಒಟ್ಟು ಯಾರು ತಿಳಿಲ್ಲ. ಯಾಕೆ ಇರುವತ್ತ ಮತ್ತೆ ಅವಂತ ಇರಲಿ ನೀರು ಜಾಕ ಮಾಡ್ತೇನೋ. ಜಾಕ ಮಾಡಿದೆ ಅವೆಲ್ಲ ಪಾರಿಗಳು ಹಾಕೊಂಡು ಹೊಂಟ. ಅರೇ ಅಪ್ಪ ಈಗೆಲ್ಲ ನೀದಿ ಥರ ಒಂದು ತುತ್ತು ತಿಂದು ಹೋಗಲ್ಲ. ನಮ್ಮ ಅಡಿದೇನು ಒಟ್ಟ ಒಂದು ತಿತ್ತು ತಿಂದೆ ಹೋಗು, ಮತ್ತು ಮುಂದೆ ಹೋಗು. ಇದೇನು ಭಾಳ ಆಗ್ತೈತಿ. ನಿಜಾನ್ನಂಗೆ ಅದೇನು ಶೋಭಿಸಂಗಿಲ್ಲ. ಮತ್ತು ನಮ್ಮ ವ್ರತಿಗಳು ನಾವು ಮತ್ತು ಇಂಥದ್ದೇನು ಮಾಡೋದಾದ ನಿಮ್ಮ ಲೀಡ್ ಅದ ಚೆಕ್ ಇಲ್ಲ, ನಾವು ಹೋಗ್ತೇನು ಅದು ಮತ್ತೆ ಒಂದು ಏನು ತೋರಿಸ್ತಾಳು, ಮತ್ತೆ ಒಂದು ನೋಟ್ ತೋರಿಸ್ತಾಳು. ಇನ್ನು ಏನತ್ತಪ್ಪ ಏನು ಇನ್ನು ಮತ್ತೆ ಯಾವಾಗತ್ರಿ ಇದರ ಹಸುವಾಗಿದ್ದವು. ಇನ್ನು ಎಲ್ಲರ ಮುಂದೆ ಹೋಗಿ ನ್ಯಾರೆ ಪಾಡಪ್ಪಲ್ದ ಕೊಡ್ತಾಳೆ ಐತಿ. ಮತ್ತು ನೋಟ್ಗೂ ಮತ್ತೆ ಒಂದು 100 ರೂಪಾಯಿ ಸಿಗ್ತಾವೆ. ಯಾಕೆ ಬಿಡಬೇಕು ಎಳ್ಳೆ ಬಿಡುತ್ತಾಯಿ ಅಂದಿಲ್ದ್ರೆ ಪಾಠ ಎಲ್ಲ ಮಾಡಿಸ್ತಾರೋ. ಅವ್ನು ಕುಂತಾನು, ಅವಂಗಿಲ್ದ್ರೆ ತಾಟ ಮಾಡ್ತಿರ್ತಾಳೋ. ತಾಟ ಮಾಡ್ತಂದ್ರೆ ಆಕಳು ಹಾಕ್ತಾಳು. ಅವ್ನು ನ್ಯಾರಿ ಮಾಡಿಸಲಿಗೆ ಅವ್ನು ಕೈ ಹಾಕ್ತಾನೆ, ಹಿಂಗೆ ಬಾಯಿಗೆ ಒಯ್ಕದ ಲಗಿ ಕೈ ಹಿಡ್ತಾಳಕ್ಕೆ. ಮತ್ತೇನಾಯ್ತು ಅವಂತ ಅರೇ ಇತ್ತವ ಇದು ಅಂದಕ್ಕ ಈಗೆಲ್ಲ ಇತ್ತು ಹಿಂದಿನ ನನ್ನ ಕೈಲಿ ಒಂದು ಘಾಸ್ ತಿಂದ್ರೆ ಏನೈತಿ, ಇದ್ದಾನೆ ಶಕ್ಯ ಇಲ್ಲ. ಆಸೆಗೆ ಗೋಷ್ಠಿ ಐತಿ. ಇನ್ನು ಕೈಲಿ ನಿಮ್ಮ ಕೈಲಿ ಅಂದ್ರೆ ಶಕ್ಯ ಇಲ್ಲ, ನಾವು ಇನ್ನು ಹೋಗ್ತೇನೋ. ಮತ್ತೆ ಒಂದು ನೋಟ್ ತೋರಿಸ್ತಾಳು. ಅಲ್ಲ ನಾನು ಮತ್ತೆ ಒಂದು ರೊಕ್ಕ ಭೀ ಸಿಗ್ತಾವೆ. ಮತ್ತೆ ಇಲ್ದ್ರ ಯಾವತ್ತೇ ಒಂದು ಈಗೆಲ್ಲ ಆಗಿತ್ತಿ ಇವತ್ತೆಲ್ಲ ಮಾಡಿದೆ ಅನ್ಮೈತಿ. ಇನ್ನೇನೈತಿ ಒಂದು ಘಾಸ್ ತಿಂದ್ರೆ ಏನಾಗ್ತೈತಿ ಅಂತ ಬರ್ರಿ ನೀನು ಹಾಡ್ಕೊತಿಲ್ಲ ಬಾಯಿ ಹಿಂಗೆ ಮಾಡ್ದ ಮುಂದೆ ಅಕ್ಕಪ್ಪ ಅಂದಾಗ ತೋತಾಳು. ಮತ್ತು ಹಿಂಗೆ ಅವ ಮಾಡ್ಯಾಸ ಹಿಂಗೆ ಹಾಡತ್ತು ಒಂದು ಕಾಣಿಸಲ್ಲ ಕೊಡ್ತಾಳು. ಏನ ಹಕ್ಕನಿಲ್ಲ, ಭಯ ಹಕ್ಕನಿಲ್ಲ, ಒಂದು ಕಾಣಿಸೋದ ಕೊಡ್ತಾಳು. ಯಾವೈತೆ ಹತ್ತ ಆಡತ್ತೆ ಎದ್ದು ನಿಂತ ನಾವು ಏನು ಇಂಥದ್ದೇನು ಯಾಕೆ ಹಿಂಗ್ಯಾಕ ಏನಪ್ಪ ನೀ ಎಲ್ಲಿ ಹೊಂಟಿದೆ? ಕಾಶಿಗೆ ಹೊಂಟಿದ್ದಾನು. ಯಾಕ ಯಾವ ಪಾಪದ ತಂದೆ ಅಪ್ಪ ಯಾವ ಇದಾನು ನೋಡಕ್ಕೆ ಹೊಂಟಿದ್ದಾನು? ನಿಂಗೇನ ತಿಳಿದಿಲ್ಲ ಪಾಪನ ಅಪ್ಪ ಯಾವಿದ? ಅರೆ ಹೆಂಗೆ ತಿಳಿದೋತು? ಅರೆ ತಿಳ್ಕೊಣಿ, ನೀ ವ್ರತಿಕ್ ಮತ್ತು ಬ್ರಹ್ಮಚಾರಿ ಇದಿ. ನಿತ್ಯ ಯಾರಲಿ ನಿತ್ಯ ರಾತ್ರಿ ತೆಗ್ದು ಮತ್ತು ರಾತ್ರಿ ತೆಗೆದು ಮಧ್ಯಾಹ್ನ ಅಲ್ಲೇ ಜಾಕ ಮಾಡಿದಿ. ಜಾಕ ಮಾಡಿ ಮಧ್ಯಾಹ್ನ ನ್ಯಾರೆ ಕೊತ್ತಿ ಮಧ್ಯಾಹ್ನ ನಾಯ್ಕಿನಿ ಕೈಲೇ ಕಾಸ್ತಿನ ಕತ್ತಿ. ಇದೇನಪ್ಪ ಇದೇನೈತಿ? ಇದೇನೈತಿ? ನೋಟ್ಗಳು ಹಿಂಗೆ ನೋಡ್ದಾಗ ಬರ್ಬಾರ್ದು. ಯಾತು ಬಿಟ್ಟು ಇದೇನು ಲೋಭ ಐತಿ. ಈ ಲೋಭ ಭಾಳ ಕೆಟ್ಟೈತಿ ಅಪ್ಪ. ಈ ಲೋಭ ಸಲುವಾಗಿ ನಿತ್ಯ ಇಲ್ಲಿ ತಂದು ಹೊರ್ತಾ ಎಲ್ಲಿ ನಿನ್ಬೇಕು, ಏನು ಮಾಡಬೇಕು, ಯಾರ ಎಲ್ಲಿ ತಿನ್ನಬೇಕು ಇದು ಭೀ ನಿಂಗೆ ತಿಳಿದಿಲ್ಲ. ಇದು ಸಲುವಾಗಿ ನೋಟ್ ಕಾಣಿಸ್ದಾಗ ಬರ್ಬೇಕುದಿ ಎಂದ ಕಾಯ್ಕೊ. ಇದೇನು ಶಾಲೆ ಕಲ್ತೀವನು ಎಲ್ಲಿ ಕಲ್ತು ಬಂದು ಶಾಲೆ ಕೂತು ಹೋಗು. ಈ ಆ ಕಡೆ ಹೋಗೋದೇ ಅಂದವ್ರಿಲ್ಲ. ಹೋಗಿ ನಿಮ್ಮ ಅಪ್ಪ ಹೇಳೋಗಿ ಪಾಪದ ಅಪ್ಪ ಲೋಭಿದ ತಿಳಿತ ಬಟ್ ಠೀಕ್ ಐತೆ. ಇನ್ನು ಮಿಥ್ಯಾತ್ವ ಆಯಿತು. ಕ್ರೋಧ ಮಾನ ಮಾಯ ಲೋಭಗಳು ಕಷಾಯವಾದವು. ನೋವು ಕಷಾಯಗಳ 9 ಇದಾವೆ. ಯಾವ ಹಾಸ್ಯರತಿ ಅರತಿ ಶೋಕ ಭಯ ಜೋಗುಸ. ಹಾಸ್ಯ ಅಂದರೆ ಏನು? ಇದೇನು ಹಾಸ್ಯವಿದೋ ಇದು ಸುಧಾ ಏನೈತಿ? ಇದ್ರೊಳಗೆ ಪಾಪ ಹುಡಿಸ್ತೈತಿ. ಈಗಂದ್ರೆ ಪಾಪ ಬಂಧನ ಆಗ್ತಿರ್ತಿ. ಯಾಕಂದ್ರೆ ತನ್ನ ಮನುಷ್ಯ ತಾವು ನಕ್ಕಿಂದ ಬೇರೆ ಐತಿ. ಅದು ಸೇರಿದವ್ರ ಮ್ಯಾಗ ನೋಡಿ ನಕ್ಕಿಂದ ಭಾಳ ಬಂಧನ ಐತಿ. ಯಾಕಂದ್ರೆ ಈಗ ತಿಳಿರಿ ಅವ್ರು ಹೊಂಟಿದಾರೋ ಅದೇಲೆ. ಈಗ ನಿನ್ನೆ ಮಳೆ ಬಿತ್ತು, ಹಂಗೆ ಮಳೆ ಬಿದ್ದಿತ್ತು, ಕಾಲು ಜೈತು ಅವು ಬಿದ್ದ. ಅರೆ ಅವನ ಹೋಗಿ ಎಬ್ಸ್ಕೆ ನೋಡ ನಕ್ಕ ಶುರು ಮಾಡ್ತಾನೆ. ತಿಳಿತೇನ? ಅವ್ನು ಬಿದ್ದು ನಾವು ಎಬ್ಸಕ್ಕೆ ಹೋದಾರ ಅದು ಚಂದ. ನೀವೇನ ಏನು ಮಾಡ್ತಾರೋ ನಗ್ತಾರೋ ದುಸ್ತಿದ. ಇದು ಒಂದೇ ಹಿಂಗಿಲ್ಲ, ಅನೇಕ ಗೋಷ್ಠಿಗಳಿದವು. ಅನೇಕ ಕ್ರಿಯಾಗಳದಾಗೆ ಯಾವುದರ ಇದ್ರೊಳಗೆ ಆಯಿತು ಅವನದರ ಬರೋಬ್ಬರಿ ಎಷ್ಟು ಸಿಕ್ಕಲಿಲ್ಲ. ಅರೆ ಬುದ್ಧಿಸಿದ ಅವ್ರು ನಗ್ತಾರೆ. ಇದೇನೈತಿ? ಪಾಪ ಬಂಧನ ಕಾರಣ ಐತಿ. ಯಾಕಂದರೆ ನೀವು ಏನು ಆಗೋದಿಲ್ಲ, ನೀವು ಫೇಲ್ ಆಗೋರಿಲ್ಲ, ನಿಮ್ಮ ಕ್ರಿಯೆದ ಆಗ್ತೀರೇನಿಲ್ಲ, ನೀವೊಂದು ಬೀಳ್ತಿಪ್ಪರೂ ಇಲ್ಲ.
ಅಂತ ಯಾಕೆ ದುಸರಿದಾರ ನಗ್ತೀರಿ? ತನ್ನ ಮನಸ್ಸಲ್ಲಿ ವಿಚಾರ ಮಾಡಬೇಕು. ವಿಚಾರ ಮಾಡಿ ದುಸರಿ ಮ್ಯಾಗ ಯಾವಾಗ ನಕ್ಕಬಾರ್ದು. ತನ್ನ ಬಳತವಾಗ ಬೇರೆ ನಕ್ಕಿನ ದುಸರಿದಾರ ಮ್ಯಾಗ ನಕ್ಕುದ ಇದು ಬಂದ ಕಾರಣ ಐತಿ. ಮತ್ತೇನೈತಿ? ಹಾಸ್ಯ ರತಿ. ರತಿ ಅಂದರೆ ಏನ? ಯಾವ ವಸ್ತು ಮ್ಯಾಗ ಪ್ರೀತಿ ಹೆಚ್ಚು ಇಡಬಾರ್ದು ತಿಳಿತೇನ. ತಂಗೆ ಓದು ಗೋಷ್ಠಿಗಳ ಪದಾರ್ಥಗಳ ಪ್ರಿಯ ಅಸ್ತವು. ಆ ಪದಾರ್ಥ ವಸ್ತು ಇರಲಿ, ಪದಾರ್ಥ ಇರಲಿ, ಯಾವ ಮನುಷ್ಯ ಇರಲಿ, ಅವನ ಮ್ಯಾಗ ಪ್ರೀತಿ ಹೆಚ್ಚು ಮಾಡುವುದಿಲ್ಲ. ತನ್ನ ಚೇತಿ ಅಷ್ಟೇ ಇಡುವುದ. ರತಿ ಅರತಿ. ಅರತಿ ಅಂದರೆ ಏನ? ಯಾವ ಪದಾರ್ಥ ಕೂಡ ತಿರಸ್ಕಾರ ಅಂದರೆ ಏನ? ದ್ವೇಷ ಮಾಡೋದು ಇಲ್ಲ ದುಸರಿದವ್ರಿಗೆ. ಅವ್ರದ್ದು ಏನು ಸ್ವಭಾವ ಐತಿ ಅದು ಗೊತ್ತಿದ್ರೆ ಸುಧಾ ಅವ್ರು ಚಲೋ ಏನೈತೆ ತಗೋಬೇಕು. ಕೆಟ್ಟಿದ್ರೆ ಅವ್ರನ್ನ ಯಾಕೆ ತಿರಸ್ಕಾರ ಮಾಡಬೇಕು? ಅವ್ರು ನೋಡ್ತಾರೆ ಹೋಗ್ತಾವೆ. ಯಾವಾಗ ಅವ್ರು ದ್ವೇಷ ಮಾಡಬಾರ್ದು. ಹಾಸ್ಯ ರತಿ ಅರತಿ ಶೋಕ್. ಶೋಕ್ ಅಂದರೆ ಏನು? ಯಾವ ಪದಾರ್ಥ ತಪ್ಪಸುನ್ ತುಟ ತುಟಂದ್ರೆ ಏನಂತೂ ವಿಲಗಾಯಿತು ಕಿಂवा ಸಿಕ್ಕಲಿಲ್ಲ ಹೋಯ್ತು. ಅರೆ ಶೋಕ ಮಾಡಬಾರ್ದು. ಕಿಂवा ನಿಮ್ಮ ವ್ಯಕ್ತಿ ಒಂದಿತ್ತು, ವ್ಯಕ್ತಿ ಹೋಯ್ತು, ಅವ್ರದ್ದು ಏನಾಯ್ತು ಆಯುಷ್ಯ ಬದಲಾಗಬೇಕು, ಅವ್ರು ಫಾದರು ಆತ ಬದಲತ್ತವೆ. ಯಾವಾಗ ಚಿಂತಾ ಶೋಕ ಮಾಡೋದೈತ್ಯಾನ? ಇಲ್ಲ. ತಮ್ಮ ದಿನ ಹೋಗಿ ಹತ್ತೋದೈತಿ ಐತಲ್ಲ. ಕಿಂवा ಯಾವ ಗೋಷ್ಠಿದಾಗ ಏನು ಮಾಡ್ತಾರೆ ತೊಳಗದ್ರೆ ನಿಮ್ಮ ಅಪೇಕ್ಷ ಬತ್ತು, ದುಃಖ ಮಾಡೋದಿಲ್ಲ. ಏಷ್ ಅಪೇಕ್ಷ ಇದು ಏನೈತಿ? ಎಲ್ಲ ತಮ್ಮ ಪುಣ್ಯ ಕರ್ಮ ಆಗೈತಿ, ಪುಣ್ಯ ಪಾಪ ಮ್ಯಾಗಿರ್ತೈತಿ. ಎಷ್ಟು ಸಿಕ್ಕೋದಾಯ್ತು ಅರೆ ತಾನ ಸಿಗ್ತೈತಿ. ಫಕ್ತ ಪುರುಷಾರ್ಥ ಮಾಡೋದು ನಿಂದಿರೋದೈತಿ. ತವ ಯಾಕೆ ಅಪೇಕ್ಷ ಬತ್ತು? ಯಾಕೆ ಒಟ್ಟು ಯಾವಾಗ ಹಿಂದೆ ಅಂಜೋದಿಲ್ಲ. ಏತ್ ಹಾಗೆ ನಡೆದ ಏನೈತಿ ಅದು ತಮ್ಮ ಪಾಪ ಕರ್ಮ ಪ್ರಮಾಣ ಏನು ಪುಣ್ಯ ಪ್ರಮಾಣ ಎಲ್ಲ ನಡೀತಿರ್ತೈತಿ. ಇದು ತಿಳಿಬೇಕು. ಶೋಕ ಮಾಡೋದಿಲ್ಲ. ಅತಿ ಶೋಕ ಭಯ ಜುಗುಪ್ಸ. ಭಯ ಒಂದೈತಿಲ್ಲ. ಭಯ ಏನೈತಿ? ಭಯ 7 ಪ್ರಕಾರ ಐತಿ. 7 ಪ್ರಕಾರ. ಯಾವ ಪ್ರಕಾರ? ಈ ಲೋಕ ಭಯ ಅಂದರೆ ಏನ? ಇಲ್ಲಿ ಜಗತ್ತಲ್ಲಿ ಈಗ ತಾವು ಇದವು ಈ ಥರ ಅಂಜಿಕೆ ಬರ್ತೈತಿ. ಈ ಲೋಕ ಭಯದಾಗ ಬೆಲೆ ಹೆಂಗೆ ನಂದು ಆಗೋದಾ ಇದು ವಿಚಾರ ಮಾಡಿ ಅಂಜಿಕೆ ಬರೋದಾ? ಈ ಲೋಕ ಭಯ ಆಯಿತು. ಪರಲೋಕ ಭಯ ಅಂದರೆ ಏನು? ಇದು ಪರ್ಯಾಯ ಬಿಟ್ಟ ನಾ ಎಲ್ಲಿ ಹೋಗ್ತಾನೋ, ಏನಾಗ್ತೈತಿ, ನಂಗೆ ಯಾವ್ದು ಸಿಗ್ತಿತ್ತು, ಯಾವ್ದು ಭವನವಾಸಿ, ವೆಂತುವಾಸಿ, ಜ್ಯೋತಿಷಿ, ವಿಮಾನವಾಸಿ, ನಾನು ಮತ್ತೆ ಏನು ಸಿಗ್ತಿತ್ತು, ನಾನು ನರಕದಾಗ ಹೋಗ್ತಿತ್ತು, ಎಲ್ಲಿ ಆಗ್ತೈತಿ, ಹೆಂಗೆ ಆಗ್ತೈತಿ, ಇದು ಚಿಂತೆ ಮಾಡೋದಾ? ಇದು ಅಂಜಿಕೆ ಬರ್ತೈತಿ. ಅದು ಪರಲೋಕ ಭಯ. ಮತ್ತೇನ? ವೇದನಾ ಭಯ. ವೇದನಾ ಭಯ ಅಂದರೆ ಏನು? ತಮ್ಗೆ ಏನರ ವ್ಯಾಧಿ ಆಗಿಂದಿರ್ತೈತಿ, ಅದು ಬದಲು ದುಃಖಿ ಆಗ್ತೈತಿ. ಯಾವ ರೋಗ ವ್ಯಾಧಿಯಿಂದ ಇರ್ತೈತಿಲ್ಲ, ಕಿಂवा ಏನಾರು ತ್ರಾಸ ಆಗ್ತೈತಿ, ಅದು ಬದಲು ಮನ್ಯಾಗ ದುಃಖ ಆಗ್ತೈತಿ ಮನುಷ್ಯನಾಗ. ಅದೇನಂತಾರೋ? ವೇದನಾ ಭಯ ಅಂತಾರೋ. ಅದ್ರ ಬದಲು ಅಂಜಿಕೆ ಬರ್ತೈತಿ ತಮ್ಗೆ, ಇದೇ ನನ್ನ ಹೆಂಗೆ ಆಗೋದತ್ತ. ಮತ್ತು ಎಲ್ಲರೊಳಗ ಶ್ರೇಷ್ಠ ಯಾವುದೈತಿ ಅಂಜಿಕೆ? ಎಲ್ಲರೊಳಗ ಮರಣ ಭಯ ತಿಳ್ಕೊರಿ ಐತಲ್ಲ. ಮುಂದಿನ ಯಾವ ಹೇಳ್ರಿ, ನೀ ಅಪ್ಪ ನಿಂಗೆ 1,00,000 ರೂಪಾಯಿ ಕೊಡ್ತೀನು, ನಿಂದು ಜೀವ ಕೊಡ್ತೀಯನ್? ಒಟ್ಟ ಏನೋ ಯಾರು ಕೊಡ್ತಾರೋ? ಎಲ್ಲರವಾಗ ಯಾವ್ದ್ರ ಅಂಜಿಕೆ ಐತಿ? ಮರಣ ಭಯ ತಿಳ್ಕೊರಿ. ಯಾವ ಭೀ ಜೀವನದಾಗ ಜನ್ಮ ಆಗ್ತೈತೆ ಆಳಿದಾಗ ಅವ್ರು ಏನಿರ್ತಾರೋ? ಅಜ್ಞಾನಿ ಇರ್ತಾರೋ. ಅವ್ರಿಗೇನು ಗೊತ್ತಿರಲ್ಲ. ಅಜ್ಞಾನದ ದುಃಖ. ಮರಣ ಸಮಯದಾಗ ಅವ್ರಿಗೆ ಗೊತ್ತಿರ್ತೈತಿ. ಗೊತ್ತಿತ್ತೇನ? ಯಾರು ಒಂದಕ್ಕೆ ಕೊಮ್ಮದಾಗ ಹೋಗ್ತಾರೋ ಅವ್ರದ್ದು ಬೇರೆ. ಯಾರು ಇರ್ತಾರೋ ಅವ್ರಿಗೆ ತಿಳಿತೈತಿ ನಾನು ಇದು ಬಿಡೋದು ಹೋಗೋದಂದ್ರೆ ಭಾಳ ಕೆಟ್ಟ ಅನಿಸ್ತೈತಿ. ಇದು ಕೆಟ್ಟ ಅನಿಸೋದು ಅಂದ್ರೆ ಅಂಜಿಕೆ ಐತಿ. ಈ ಅಂಜಿಕೆ ಬೆಳಕಬೇಕು. ಈ ಅಂಜಿಕೆ ಯಾರು ಬಿಟ್ಟಿದ್ದಾರೋ ಅವರ ಸ್ವರ್ಗ ಪ್ರಾಪ್ತಿ ಮಾಡಿದಾರೋ, ಮೋಕ್ಷಕ್ಕೆ ಹೋಗಿದಾರೋ. ಒಂದಿಲ್ಲ ಇದಕ್ಕೆ ಸಮಾಧಿ ಮರಣ ಅಂತಾರೋ. ಯಾರ್ದ ಈ ವಿಷಯದಲ್ಲಿ ಅಂದರೆ ಈ ಪೃಥ್ವಿ ಮ್ಯಾಗ ಏನು ಪ್ರೀತಿ ಏನು ಬೇಡ ಮಾಡಿದ್ದೈತಿ ಆತ ಬದಲು ಪ್ರೀತಿ ಉತ್ಪನ್ನ ಆಗಿ ಬಿಡೋದು ತಂದು ದೇಹ ಅಂದರೆ ಕೆಟ್ಟ ಅಂಜಿಕೆ ಬರ್ತೈತಿ. ಇದು ಹೆಂಗಪ್ಪ ನಂದ ಬಿಡೋದ ಬೇಡ ಆಗ್ತೈತಿ. ಹೊಂದಿಲ್ಲ ಇದು ಅಂಜಿಕೆ ಐತಿ. ಈ ಲೋಕ ಮರಣ ಭಯ. ಮತ್ತೇನೈತಿ? ಅಗುಪ್ತಿ ಭಯ. ಅಗುಪ್ತಿ ಭಯ ಅಂದ್ರೆ ಮುಂದೆ ಗುಪ್ತಿ ಇದ್ದವು. ಆ ಗುಪ್ತಿಗಳು ನಾ ಸಂಭಾಷಣೆ ನಿಲ್ಲು ಯಾನ್ ಹೆಂಗೆ ಆಗ್ತೈತಿ ಯಾರಿಗೆ ಗೊತ್ತು? ನಂದೇನು ಸಮಾಧಿ ಮರಣ ಆಗೋದೇನು ಇಲ್ಲ, ಇದು ವಿಚಾರ ಐತಿ. ಮತ್ತೇನೈತಿ? ಅಸುರಕ್ಷಾ ಭಯ. ನನ್ನ ಸಿಗೋ ಟೈಮ ಯಾರು ನನ್ನ ಸುರಕ್ಷೆ ಮಾಡ್ದವ್ನು ಕೇಳ್ತಾರೋ, ಏನು ಯಾರು ಇದು ಮಾಡ್ತಾರೋ, ಇನ್ನೆಲ್ಲೋ ಇವ ಯಾರು ಹಿಂಗೆ ಆಗ್ತಿತ್ತೀವೋ ಯಾನು ಯಾರು ಗೊತ್ತಾ? ಮತ್ತೇನ? ಮತ್ತೆ ಯಾವ್ದಾ? ಅಗುಪ್ತಿ ಸುರಕ್ಷಾ. ಮತ್ತೇನೈತಿ? ಅಕಸ್ಮಾತ್ ಭಯ. ಅಕಸ್ಮಾತ್ ಭಯ ಅಂದರೆ ಏಕ್ದಮ್ ಹಾಕ್ಕೊಂಡು ಎಲ್ಲಾದ್ರಿ ಏನು ಪ್ರಸಂಗ ಬತ್ತು, ಯಾನ್ ಆಗ್ತೈತಿ ಯಾರಿಗೆ ಗೊತ್ತಾ?
ಹೆಂಗೆ ನಾವು ಹೋತಾ ठेचे ಹಾಂ ಹಾಂ ಏನೈತಿ ಇದು ತಿಳಿತದ ಅಂದರೆ ಮನುಷ್ಯನಾಗ ಅಂಜಿಕೆ ಬರ್ತೈತಿ. ಇದು ಅಂಜಿಕೆ ಎಂದ ಇತ್ತವ್ಯಾನ ಹಿಡಿದು ಇಲ್ಲ. ಇವೆಷ್ಟು ಅಂಜಿಕೆ ಇದ್ದರೆ ಏನೈತಿ ಹಿಂದಕ್ಕೆ ನಿಮ್ಗೊಂದು ಹೇಳಿನು ಸಮವಾಯ 5 ಇದ್ದವು. ಯಾವ ಸಮವಾಯ 5 ಇದ್ದವು ಹೇಳಿನು ತಿಳಿತು. ಏನು ಗೊತ್ತೈತೆ ಸಮವಾಯ 5 ಇದ್ದವು? ಯಾವ ಕಾಲವಧಿ, ನಿಮಿತ್ತ, ಮಧ್ಯಾಹ್ನ, ಹೋನಾರ, ಮಧ್ಯಾಹ್ನ ಸ್ವಭಾವ ಅಂದರೆ ಉತ್ಪನ್ನ ಶಕ್ತಿ, ಮತ್ತೇನ ಪುರುಷಾರ್ಥ. ಇವು ಯಾವ ಎಲ್ಲ ಇದು ಕೂಡಿ ಬರ್ತವೆ. ಇದಾಗ ಯಾವುದೂ ಅಷ್ಟ ಆಗ್ತೈತಿ ಇಲ್ಲರ ಆಗಂಗೆ ಇಲ್ಲ. ಮತ್ತು ಯಾಕೆ ಅಂದೋದೈತಿ ತಾವು ಪುರುಷಾರ್ಥ ಚಂದ ಮಾಡ್ಕೊತ ನಿಂದಿರೋದೈತಿ. ಯಾತಕ್ಕೆ ಯಾವ ಗೋಷ್ಠಿ ಅಂಜೋದು ಇಲ್ಲ. ಇದಾಯಿತು ಏನಾಯ್ತು ಇದ ಬಿತ್ತಿ ಅಂದರೆ ಅಂಜಿಕೆದಾಯಿತು. ಅಂಜಿಕೆದಾದ್ಬೇಕು ಮುಂದೆ ಏನೈತಿ ಜುಗುಪ್ಸ. ಜುಗುಪ್ಸ ಅಂದರೆ ಏನು? ದುಸ್ಸಿರ್ದವ್ರ ಶರೀರ ನೋಡಿ ಮನುಷ್ಯನಾಗ ಕೇಳಿಸ್ಬಿಡೋದು. ಕೇಳಿಸಂದ್ರೆ ಮನುಷ್ಯನಾಗ ಅದ್ರ ಗುಣ ಏನಂತಾರೆ ಹಾಂ ಗ್ರಾಣಿ. ಕನ್ನಡದಾಗ ಇದರ ನಮ್ಗೆ ಇದು ಶಬ್ದಗಳು ಅವು ಬರೋಬ್ಬರಿ ಆ್ಯಕ್ಚುಲಿ ಅಂದಾಗ ಬರೋಂಗಿಲ್ಲ. ನಾವು ತಿಳ್ಕೊಂಡು ತೋರಿ ನೀವು. ನಮ್ದು ಗ್ರಾಣಿ ಮಾಡೋದಿಲ್ಲ, ದುಸ್ರಿದವ್ರ ಮ್ಯಾಗ ಕೇಳಿಸ್ ಮಾಡೋದಿಲ್ಲ. ಇದು ಅಂದಾಗ ತೊಳ್ಕೊಳ್ದ ಹೆಂಗೆ ಅಂದ್ರೆ ಈಗ ಮಹಾರಾಜಗಳು ನಿಮ್ಲೆ ಬೈಂದಾರು ಇರ್ತಾರೋ ಅವ್ರು ಯಾವ ಜಾಗ ಮಾಡ್ತಾರೇನೋ ಜಾಕ ಮಾಡ್ತಾರೋ ಇಲ್ಲ. ಅವ್ರ ಮೀ ಕಾಣಿಸ್ತಿರ್ತಾರೆ ಗಾಣಿ ಒಂದಿಲ್ಲ ಕೆಡಿಸ್ ಮಾಡೋದು ಇಲ್ಲ. ತಿಳಿತಲ್ಲ ಇದಕ್ಕಂತಾರೆ ಜುಗುಪ್ಸ ಅಂತಾರೆ ಅದಕ್ಕೆ. ಮತ್ತು ಪುವೇದ್ ಅಂದರೆ ಏನ? ಸ್ತ್ರೀ ವಿಷಯಕ್ಕೆ ಭೋಗ್ನ್ಯಾची ಇಚ್ಛಾ. ಮರಾಠಿ ಬತ್ ನೋಡ್ರಿ ನಮ್ದು ಜರ ಸವಯ ಹೆಚ್ಚೈತಿ ಮರಾಠಿ ಮಾತಾಡ್ದ ಹೇಗೈತಿ. ಸ್ತ್ರೀವಶಿ ಆಕರ್ಷಣ್ ಯಾವ ಮನುಷ್ಯನಾಗ ಬರ್ತೈತಿ ಅವ್ರು ಪೂವೇದ. ಮತ್ತು ಸ್ತ್ರೀ ವೇದ ಅಂದರೆ ಪುರುಷವಶಿ ಆಕರ್ಷಣ್. ಇದಿಲ್ಲದ್ರೆ ಸ್ತ್ರೀ ವೇದ. ಮತ್ತು ನಪುಂಸಕ ವೇದ ಏನೈತಿ? ಎರಡೂ ವೇದ ವಿಷಯ ಆಕರ್ಷಣೆ ಇರ್ತೈತಿ ಅವ್ರಿಗೆ. ತಿಳಿತೇನ? ಎರಡೂ ವೇದ ಅವ್ರಿಗೆ ಆಕರ್ಷಣೆ ಇರ್ತೈತಿ. ಒಂದೇ ವೇದಾಗ ಇರಲ್ಲ ಅವ್ರ, ಎರಡು ವೇದ ಇರ್ತೈತಿ ಅತ್ತ ಹೇಳಿದಾರು. ಶಯಾಸನ್ ಏನೈತಿ ತವೇಲ್ ಮಲ್ಕೊಳ್ಳೈತಿ ಅಲ್ಲಿ ನಪುಂಸಕ ಇದ್ದೀನಿ ನೋಡೋದ ಅಲ್ಲಿ ಇರೋದಿಲ್ಲ. ನಪುಂಸಕತೆ ಯಾವಾಗ ಮಲ್ಕೊಳ್ಳೋದಿಲ್ಲ. ಇದು ಅದಕ್ಕೆ ಕೂಡ ಸ್ತ್ರೀ ಇರಲಿ ಪುರುಷ ಇರಲಿ. ತಿಳ್ಕೊಯ್ತಾ? ಹೀಗೆ ಮತ್ತು ಇದ್ರ ಮ್ಯಾಗ ಅತಿಚಾರ ಏನಿದಾವು ಇದ ತಿಳ್ಕೋಬೇಕು. ಅತಿಚಾರ ಏನೈತಿ? ಪೈಲ ಏನೈತಿ ಅತಿಚಾರ? ಅತಿ ವಾಹನ ಅಂದರೆ ಏನ? ತಮ್ಮ ಲೋಭ ಸಲುವಾಗಿ. ಈಗ ತಿಳ್ಕೊರಿ ಏನು ಎಲ್ತಕ್ಕ ಹೋಗೋದಿತ್ತು? ಎಲ್ಲಿಂದಿಲ್ಲದ್ರೆ ಊರಾಗ್ತು ಯಾವುದು ತೆರದಾಳದಲ್ಲೇ ಹೋಗೋದಿತ್ತು. ಮತ್ತಿಲ್ಲದ್ರೆ ಲೋಭ ಬತ್ತು. ಲೋಭ ಸಲುವಾಗಿ ಮತ್ತೆ ಸ್ಥಿತಿ ಎಲ್ತಕ್ಕೆ ಹೋಗ್ಬೇಕು? ಭದ್ರಗಿರ್ತಕ್ಕೆ ಹೋದ್ರೆ ಬರೆಯತ್ಲ ಅವನ ಅಷ್ಟು ಆತ ದಂಧೆ ಹಚ್ಚನು. ಇದು ಮನುಷ್ಯನಾಗ ಬತ್ತ ಲೋಬಲೆ ಅತಿ ಹೆಚ್ಚು ನಡೆಸೋದ. ಟರ್ಸಿನಪೇಕ್ಷೆ ಭೀ ಹೆಚ್ಚು ನೋಡ್ಸೋದ. ಇದಕ್ಕೆ ಅತಿ ವಾಹನ ಅಂತಾರೋ. ದುಸರಿ ಏನೈತಿ? ಅತಿ ಸಂಗ್ರಹ. ತಿಳಿತಾನ? ತಮಗೆ ಎಷ್ಟು ಹತ್ತೈತಿ ಈ ಎಷ್ಟು ಅಂದರೆ ಸಂಗ್ರಹ ಹೆಚ್ಚು ಮಾಡೋದ. ಯಾಕೆ ವ್ಯಾಪಾರಿಗಳು ಏನು ಮಾಡ್ತಾರೋ? ನಿಮ್ಮ ಸುಗ್ಗಿನ ಹಿಡಿತು ಯಾವುದಾ ಕಾಯಿ ಸುಗ್ಗಿ ಇರಲಿ, ಇದ್ರದ್ದು ಸೋಯಾಬೀನ್ ಅಂತೀರಿ ಏನು ಹೇಳ್ತೀರಿ? ಸೋಯಾಬೀನ್ ಸುಗ್ಗಿ. ಈಗ ನೀವು ಸೋಯಾಬೀನ್ ಹೆಚ್ಚು ಕಾಣಿಸೋ ಎಲ್ಲ ಕಬ್ಬ ಕಾಣ್ತೈತಿ. ಈ ಕಡೆ ಎಲ್ಲ ಬಟ್ ಈ ಕಡೆ ಈಗ ಬಂದಾಗೆ ಹಾಂ ಯಾರು ಹಾಕ್ತಾರೆ ಗೊತ್ತಿಲ್ಲ. ಸೋಯಾಬೀನ್ ಸೋಯಾಬೀನ್ ಸುಗ್ಗಿ ನಡೀತು. ಅರೆ ವ್ಯಾಪಾರಿಗಳ ಬರ್ತಾರೋ ಅಂತ ನೀವು ನೋಡ್ತೀರಿ. ಎಷ್ಟು ದರ ಏನೈತಿ? 5,000 ಐತಿ. 5,000 ಐತಿ. ಮತ್ತು ಅವ ಬೇಡ್ತಾನ ಎಟ್ಟ? 2,500. ಅಡಿಸ್ ಏನಂತೀರಿ? ಅಡಿಸಲ್ಲ ಹಾಂ 2,500 ಬೇಡ್ತಾ. ಅರೆ ದರ 5,000 ಮಂದಿ ಇತ್ತು. 2,500 ಬೇಡ್ತಾ. ಇಲ್ಲಪ್ಪ ನಂಗೆ 2,500 ಕುಡಿಲ್ಲ ಯಾರು ಕೊಡೋದು ಯಾವ ಕೇಳಿ ಅವ 2,000 ಅಂತ. 2,500 ಬರೀಕ ಅವ 2,000 ಅಂತ. ಇದು ಯಾಕೆ ಹಿಂಗೆ ಮಾಡ್ತಾರೋ? ಅರೇ ಎಲ್ಲ ದರ ಕಡಿದ ಎಲ್ಲ ಸಂಗ್ರಹ ಮಾಡೋದ. ಹೆಂಗೆ ಮಾಡೋದು? ಎಲ್ಲರೂ ನಿಮ್ಮ ಕುಣ್ಬೇಣ ಐತೆ ಅಂತ ಎಲ್ಲ ಸೋಯಾಬೀನ್ ಆಯಿತು. ಇನ್ನು ಪುನಃ ನೀವೇನು ಬರೋದಿಲ್ಲ. ಯಾವಾಗ ಬಂತು ಆಯ್ದಾಗ ಏನು ಮಾಡ್ತಾರೆ ಇವ್ರ? ಅವಳು ಚತನ ಅವಳು ಹೊರಗೆ ತೆಗಿತಾರೋ. ಅಂದು ಸಂಗ್ರಹನ ಮಟ್ಟೆ ಮಾಡೋದ. ಆ ಥರದರಿಂದ ಯಾವಾಗ ತೊಗೊಂಡಿತ್ತು 2 ತೊಗೊಂತಿ ಮರೊಳದಾಗಟ್ಟ 5 ಮಾಡೋದ. ಎಷ್ಟು ಡಬಲ್ ಐತಲ್ಲ. ನೀವು ಓಡಿಸಿರ್ಲೆ 5-6 ತಿಂಗಳು ದುಡಿರಿ ಹಳೆ ಚತ್ತಕ ದೊಡ್ಡದು ನೀವು ಇಲ್ಲದೆ ಓಡಿಸೋದ. ಮತ್ತು ಇವ್ರು ಹಿಂಗೆ ಮಾಡ್ತಾರೋ? ಎಷ್ಟು 2 ತಿಂಗಳದಾಗ ಪೂರ ಇಲ್ದ್ರೆ ಡಬಲ್ ತೆಗಿತಾರೋ. ಏನು ಇದಕ್ಕಂತಾರೋ ವ್ಯಾಪಾರಿ ದಂಧೆಗಳು. ಇವು ಅತಿ ಸಂಗ್ರಹ ಮಾಡ್ತಾರೋ. ತಿಸರ ಏನೈತಿ? ಅತಿ ಲೋಭ. ಏನೈತಿ? ನೀವು ಒಂದು ವಸ್ತು ತೊಯ್ದಿರಿ
ತೊಂದಿರಿಲ್ಲ. ಮತ್ತು ಅದು ವಸ್ತು ನೀವು ಈಗ ಮಾರ್ಕದೇರಿ ಎಷ್ಟು ತಂದಿರಿ, ಒಂದು 20 ರೂಪಾಯಿ ತಂದಿರಿ, ಮತ್ತು 25 ಇಲ್ಲದ್ರೆ ತೂಕದಾರು ಮತ್ತೇನ ಅದಾಗ ಏನು ಅನಿಸ್ತೈತಿ, ಇದು ಇಲ್ಲಪ್ಪ 25 ಕೊಟ್ಟನು ಅವು ಬೆಳೆದ ಬರೋಬರ್ ನಾವು ಕೊಟ್ಟನು. ಮತ್ತು ಅಲ್ಲಿಂದ ಏನು ಅನಿಸ್ತೈತಿ, ಅಲೋ ಇದು ಬಹುತೇಕ ತೆಕ್ ತಗೊಂಡಂದ ಏನು ಏನು ಮತಿ ಒಂದು 5 ಮಾಡಕ್ಕೆ ಬೇಕಾಯಿತು, 30 ಮಾಡ್ತೀವಿ ಅಂದ್ರೆ ಬರ್ತಿದ್ದು ಅತ್ತ. ಏನು ಮನುಷ್ಯನಾಗ ಲೋಭ ಹೆಚ್ಚು ಮಾಡೋದ, ಇದಕ್ಕೆ ಅತಿ ಲೋಭ ಅಂತಾರೆ. 4ನೇದು ಐತಿ ಅತಿ ವಿಸ್ಮಯ. ಅತಿ ವಿಸ್ಮಯ ಅಂದ್ರೆ ಏನ, ನೀವು ಮತ್ತ್ಯಾಕ ಒಂದು ವಸ್ತು ಒಂದು ಪದಾರ್ಥ ಐತಿ ಅದು ನೀವು ಕೊಟ್ರಿ, ದರ ಬಂದ್ಬೇಕ 20 30 ಯಾರಿಗೆ ಕೊಟ್ರಿ, ಅಲ್ಲಿ ಹೋಗ್ಬೇಕಿದ್ರೆ ಅದ್ರ ಕಿಮ್ಮತ್ತು ಎಷ್ಟಾಯಿತು, 50 ಅಂದರೆ ಹಾಂ ಎಷ್ಟಾಯಿತು, ಅರೇ ಅಪ್ಪ ಇದೇನಪ್ಪ ನನ್ನ ಸಿಗಿತ್ತು ಮತ್ತು ಹೇಳ್ದಾಗಿದ್ರೆ 30 ತಗೊಂಡು ಕಿಮ್ಮತ್ತಾಯಿತು, ಮತ್ತು ಅಲ್ಲಿ ಅವಂತ ಹೋಗ್ಬೇಕಿದ್ರೆ ಯಾನು ಇದು ಕೆಟ್ಟ ಅರ್ಸೋದು ಮನುಷ್ಯನಾಗ. ಏನೈತಿ ಅತಿ ವಿಸ್ಮಯ ಅಂದರೆ ಅತಿ ಕೆಟ್ಟ ಅರ್ಸೋದಾಗ ಇದು ಅತಿ ವಿಸ್ಮಯ ಅಂತಾರೋ. ಮತ್ತು 5ನೇದು ಐತಿ ಅತಿಚಾರ ಯಾವುದಾ, ಅತಿ ಭಾರವಾಹನ್. ಅತಿ ಭಾರವಾಹನ್ ಅಂದ್ರೆ ತಾವು ಈಗ ಒಂದು ಕೆಲಸ ನಾವು ಏನು ಮಾಡ್ಕೋದು, ಈಗ ಎಲ್ಲರೂ ಎಲ್ಲಿದ್ದು ಎಲ್ಲರೂ ಮಾಡ್ತಾರೆ, ನೀವು ಕುಣ್ಬೇಕು ದಂಧೆ ಮಾಡ್ತೀರಿ, ಯಾಕೆ ಯಾರು ದುಸ್ರಿ ಮತ್ತು ಏನು ಮಾಡ್ತಾರೋ. ಒಂದು ದಂಧೆ ಇರ್ತಾರೆ ಸುದ್ದ ಅವ್ರೇನು ತಿಳ್ತಾರೋ, ಒಂದು ದಂಧೆ ಇರಲಿ ಕಬ್ಬ ಕಡಿಯೋದು ಮಷಿನ್ ಭೀ ನಮ್ದು ಬೇಕು, ಅದೇನೋ ಮಳ್ಳಿ ಮಾಡೋದು ನಮ್ಮದು ಮಷಿನ್ ಇಡಬೇಕು, ನಮ್ಮದು ಗಿರಣಿ ಇಡಬೇಕು, ನಮ್ದು ಅದು ಸಫಾಯಿ ಮಾಡೋದು ಮಷಿನ್ ಇಡಬೇಕು, ನಮ್ಮ ಆದಿ ಇದು ಇರಬೇಕು. ಅರೆ ಎಷ್ಟಪ್ಪ ನಿಂದು ಎಷ್ಟು ನೀವು ವ್ಯಾಪ ಮಾಡ್ಕದಿ, ನೀವು ಉಣ್ಕರ ಸರ ಸಿಕ್ಕತ್ತೆ ನಿಧಿಲ್ಲ ವ್ಯಾಪ ಮಾಡಿ ಇದು ವ್ಯಾಪ ಅಂದ್ರೆ ಏನು, ಅತಿ ಭಾರ ಆಯಿತು. ಎಲ್ಲ ವ್ಯಾಪಗಳ ತನಗೆ ಎಷ್ಟು ನಿವಾಸ್ತೈತಿ, ತಮ್ಗೆ ಎಷ್ಟು ಆಗ್ತೈತಿ ಅಷ್ಟು ಮಾಡ್ಬೇಕು. ನೀವು ಒಂದು ಕುಡಿಮೆ ಮಾಡ್ಕಿದ್ರೆ ಆಯ್ತಲ್ಲ, ಅಥವಾ ಸಮಾಧಾನ ಇಲ್ಲ, ಯಾಕೆ ಅವೆಲ್ಲ ಇಲ್ಲ ಆತ್ಮಹತ್ಯೆ ಮಷಿನ್ ಬೇಕು, ಇದು ಬೇಕು, ಅದು ಬೇಕು ಅರೆ ಸಮಾಧಾನ ಎತ್ತೊಳಗೆ ಐತಿ ಅಥವಾ ನಿಂತು ಆರಾಮ್ಸೆ ನಿಲ್ಲ, ಇದಿಲ್ಲ. ಇದು ಅತಿ ವಾಹನ, ಇದು ಒಂದು ಏನೈತಿ, ಇದು ಅತಿಚಾರ ಮಟ್ಟ ಏತಿ ಇದು ತಿಳ್ಕೊ, ಅದು ಇತ್ಕಂತಾರು ಅತಿ ಭಾರವಾಹನ ಐತಿ. ಇದು ಪರಿಗ್ರಹ ಆಗೈತಿ. ಅದು ಅದ್ರೊಳಗೆ ಏನೈತಿ, ಹಿಂಸಾದಲ್ಲಿ ಐತಿ ಅತಿ ಭಾರ, ಹೆಚ್ಚು ತನ್ನ ತಾಕತ್ ವಿಷಯ ಹೆಚ್ಚು ಒದ್ದೆ ಅದನ್ನೆಲ್ಲ ಹಾಕ್ಸೋದ, ಇದು ಅತಿ ಭಾರವಾಹನ ಹಿಂಸಾದ ಮ್ಯಾಗ ಆಯಿತು. ಆಗ ಹಿಂದೈತಿ ಅದು ಇದು ಏನೈತಿ ಇದ್ರೊಳಗೆ ಪರಿಗ್ರಹದಲ್ಲಿ ಐತಿ. ಪರಿಗ್ರಹ ಹೆಚ್ಚು ಮಾಡ್ಕೊಳ್ಳೋದ ಇದು ಐತಿ. ಬರ್ತೀಕೈತಿ. ಇನ್ನು ಒಂದು ಐತ್ರ ಮ್ಯಾಗ ಕಾನಿ ಹೇಳೋ ಏನು ನಮ್ಮ ಟೈಮ್ ಆಗೈತಿ ಹೇಳ್ರಿ, ಇಲ್ಲ ಐತ್ರ ನಾವು ಹಾಂ ಹೇಳ್ತೇವೆ. ನೀವು ಒಂದು ಐತ್ರ ಮ್ಯಾಗ ಇದ್ರ ಮ್ಯಾಗ ಕತಿ ಯಾವುದು ಬರ್ತೈತಿ, ಎಲ್ಲ ಒಳಗೆ ಶ್ರೇಷ್ಠ ಯಾವ್ದು ಐತಿಯಪ್ಪ, ಯಾವ್ದು ಕತಿ ಬರ್ತೈತಿ ಶ್ರೀಪಾಲಣ್ಣ, ಯಾವ್ದು ಕತಿ ಬರ್ತೈತಿ ಪರಿಗ್ರಹ ಪ್ರಮಾಣದಾಗ, ಯಾರು ನಿಮ್ಗೆ ಗೊತ್ತಿರಬೇಕಲ್ಲ. ಶ್ರೇಷ್ಠ ಠರಾವಿಕದಾಗ ಠರಾವಿಕ ಉಣವರ್ದಾಗ ಠರಾವಿಕ ಕತ್ತಿಗಳಿದಾವೆ, ಅದಕ್ಕೆ ತರ್ಸಿಂದ ಐತಿ. ಯಾವ್ದು ಬರ್ತೈತಿ ಹೇಳಿ ಸಟ್ಟ ನಾತು ಹೇಳಾವಿದಾನು ಇರಲಿ. ಆ ಕಡೆ ಈಗ ಭಾಳ ಐತಿ ಅಳಿತು ಹೋಗ್ತಿರಿ ನೀವು. ಜಯಕುಮಾರನ ಕಾನಿ ಐತಿ ಅತ್ತ ಮ್ಯಾಗ. ಜಯಕುಮಾರ್ ತಿಳಿತಾನೆ. ಜಯಕುಮಾರ್ ಇವ ಯಾವ ಯಾರಿಗೆ ಗೊತ್ತೈತಿ, ಜಯಕುಮಾರ್ ಇವ ಭರತ್ ಚಕ್ರವರ್ತಿ ಇದ್ದೇನಲ್ಲ ಅವ್ರ ಸಣ್ಣ ಸೇನಾಪತಿ, ಅವ್ರ ಸರ್ ಸೇನಾಪತಿ ಗೊತ್ತೈತೇನು, ಎಲ್ಲರೂ ಮೇಗಿನವು ಸೇನಾಪತಿ ಈಗಿದ್ದಾರೆ ನೀನು ಸರ್ ನಮ್ಮ ಭಾರತದಲ್ಲಿ ಇದ್ದಾರೆ ಇಲ್ಲ, ಹಂಗಿದ್ರೆ ಅವ್ರ ಭರತ್ ಚಕ್ರದ ಸರ್ ಸೇನಾಪತಿ ಇವು ಜಯಕುಮಾರ್ ಇದ್ದ. ಜಯಕುಮಾರ ಇಂದ ಸುಲೋಚನಾದ ಏನು ನಡೆದಿತ್ತು, ಸ್ವಯಂವರ ವಿವಾಹ ನಡೆದಿತ್ತು. ಸ್ವಯಂವರ ಇತ್ತಲ್ಲ, ಪೂರ್ವೇನಿತ್ತು ಮಟ್ಟೆ ರಾಜಗೂಡ ಸ್ವಯಂವರ ಮಾಡ್ತಿರು. ಸೊಟ್ಟೆಗಳಂದ್ರೆ ಏನು, ತಮ್ಮ ಹುಡುಗಿದ ಮದುವೆ ಮಾಡೋದಿರ್ತಾರೆ, ಸ್ವಯಂವರ ಮಟ್ಟೆ ರಾಜಗಳಿಗೆಲ್ಲ ಹಳಿ ಹೊಡಿತೀರ ಅವ್ರ. ಆಯ್ತಾ ಈ ಹುಡುಗಿ ತನ್ನ ಮನಸ್ಲೇ ಅದ್ವಿ ಅವ್ರದ್ದೆಲ್ಲ ಠರ್ಸಿಂದಿರ್ತಿ ಆ ಪ್ರಮಾಣ ಯಾರಿಗೆ ಇದು ಮಾಡೋದು ಅದೆಲ್ಲ ಯಾರು ಬಂದಿನ ನೋಡ್ತಾರ, ಅಥವಾ ಹುಡುಗಿ ತನ್ನ ಮನಸ್ಲೇ ಯಾರಿಗೆ ಮಾಡಾಕ್ಯಾರೋ ಅಲ್ಲೇ ಅವ್ರು ಮದ್ವೆ ಮಾಡ್ತಿರೋ. ಹಾಂ ಇತ್ತ ಪೂರ್ವಿ ಪದ್ಧತಿ ಹಿಂಗಿತ್ತು ಇತ್ತೇನಲ್ಲ. ಹಂಗೆ ಆಯ್ದಾಗ ಈ ಸುಲೋಚನ ಸ್ವಯಂವರ ನಡೆದಿರ್ತಿದ್ದಿ. ಆ ಸ್ವಯಂವರದಲ್ಲಿ ಇವು ಜಯಕುಮಾರ್ವಿ ಹೋಗಿನ ಇರ್ತಾ ಅಲ್ಲಿ. ಆಯ್ದಾಗ ಮಟ್ಟೆ ಈ ಸುಲೋಚನ ಅತಿ ಸುಂದರ ಇರ್ತಾಳು, ಅತಿ ಸುಂದರ ಗುಣವಾನ್ ಎಲ್ಲ ಇದನ್ನು ಜೈನ ಧರ್ಮಿಕ ಇರ್ತಾಳು. ಇದೆಲ್ಲ ಇರ್ತಾವೆ. ಇದೆಲ್ಲ ಇಂಥ ಚಂದ ಐತಿ. ಎಲ್ಲ ಮಟ್ಟೆ ರಾಜಗಳು ಹೋಗಿನ ಇರ್ತವೆ. ಅಲ್ಲಿ ಭರತ್ ಚಕ್ರವರ್ತಿನ ದೊಡ್ಡ ಮಗ ಕೀರ್ತಿ ಸುಧಾ ಹೋಗಿನ ಇರ್ತಾ. ಅವ್ನು ದೊಡ್ಡ ಮಗ ಐತಲ್ಲ ಕೀರ್ತಿ ಅನ್ನೋ ಇರ್ತಾ, ಅವ ಹೋಗಿನ ಇರ್ತಾ. ಹಿಂಗಾಯಿತು. ರತಿದೇವ್ ಹತ್ತಿದ್ರು ಸ್ವರ್ಗನಾವ್ ಇವು ನಮಿ ದೇವ್ ಸುಧಾ ಅಲ್ಲಿ ಇರ್ತಾರೆ. ಸ್ವರ್ಗನಾವ್ ದೇವ್ಗಳು ಭೀ ಅಲ್ಲಿ ಬಂದೇನ ಇರ್ತಾರೆ. ನನ್ನ ಕೊಳ ಭೀ ಹಾಕೈತೆ, ನಂಗೆ ಭೀ ಸಿಕ್ಕೈತತ್ತ. ಕಾರಣ ಇಷ್ಟು ಸುಂದರ ಅವ್ರು ಸುಲೋಚನ ಇರ್ತಾವೆ. ಹಿಂಗೆಲ್ಲ ಇರ್ತಾ ಪೈಕಿ ಸುಲೋಚನಾಗೆಲ್ಲ ಮಾತು ಒಂದೆಲ್ಲ
ತಿರ್ಸ್ತಾರೋ ಎಲ್ಲರದು ಮಾಹಿತಿಗಳು ಕೊಡ್ಕೋತ ಎಲ್ಲರೂ ಬರ್ತಿರ್ತಾರೋ. ಆಯ್ದಾಗಿ ಜಯಕುಮಾರ್ ಮಾಹಿತಿ ಹೇಳ್ತಾರೋ. ಜಯಕುಮಾರ್ಗೆ ಅವ್ರಿಗೆ ಪಸಂದ್ ಬೀಳ್ತೈತಿ. ಜಯಕುಮಾರ್ಗೆ ಅವರ ಸುಲೋಚನಾ ಹಾರ ಹಾಕ್ತಾಳೋ ಒಂದಿಲ್ಲ ಹಾರ ಹಾಕಿ ಅಲ್ಲಿ ಅವ್ರದ್ದು ಮದ್ವೆ ಆಗ ठर्स्ಬೇಕಾಗಿ ಎಲ್ಲ ರಾಜಗಳಿಗೆ ಏನು ಅನಿಸ್ತೈತಿ, ನಾವು ಇಂಥ ರಾಜ ಎಲ್ಲ ಇರ್ಬೇಕು ಸರ್ ಜನಪದಿಗಳು ನಾವು ಇಂಥದ್ದು ಇಂಥ ಮಟ್ಯ ಆಯ್ತು. ಇವು ಭರತ್ ಚಕ್ರವರ್ತಿನ ಮಗ ದಡವ ಅಂತ ಯಾರು ಚಕ್ರವರ್ತಿನ ಮಗ ಮೊಟ್ಟೆ ಶ್ರೇಷ್ಠ ಇರ್ತಪ್ಪಕ್ಕೆ ನಂಗೆ ಹಾಕಲಿಲ್ಲ ಅಂದೆಲ್ಲರೂ ಏನು ಮಾಡಕ್ಕೆ ಯುದ್ಧ ಮಾಡಕ್ಕೆ ತಯಾರಾಗ್ತಾರೋ. ಯುದ್ಧ ಮಾಡೋದು ಆಳಿದಾಗ ಸೇನಾಪತಿ ಯಾರಿಗೆ ಕೇಳೋಂಗಿಲ್ಲ ಜಯಕುಮಾರ್ ತಿಳ್ತೇನ ಒಟ್ಟು ಯಾರಿಗೆ ಕೇಳಿದ್ರು ಅವ ಶೆವಟಿಗೆ ಅವ್ರದ್ದು ಮದುವೆ ಆಗ್ತೈತಿ. ಇಂಥ ಇವು ರಾಜ ಇವ ಜಯಕುಮಾರ ಆಯ್ತು. ಅವ ಜಯಕುಮಾರ ಏನಿದು ತಮ್ಮ ಸ್ತ್ರೀ ಸುಲೋಚನ ಬರೋ ಅತಿ ಸಂತೋಷದಾಗಿತ್ತ. ಒಮ್ಮೆ ಅವ್ರು ಜಯಕುಮಾರ ಮತ್ತು ಸುಲೋಚನ ತಮ್ಮ ಗಚ್ಚಿ ನಿಮ್ಗತ್ಲೆ ಐತಿಲ್ಲ ಹಂಗೆ ಗಚ್ಚಿ ಮ್ಯಾಗ ಅವ್ರು ಕೊಚ್ಚಿರು ಹಳೆದಾಗ ಇಲ್ದ್ರು ಮ್ಯಾಗಿಂದ ಇಲ್ದ್ರ ವಿದ್ಯಾಧರ್ ದೇವುಗಳ ಏನು ಇಟ್ಟಿರು ವಿದ್ಯಾಧರ ವಿಮಾನದಂದು ಹೊಂಟಿರು. ಅದು ನೋಡ್ರಿ ಅವ್ರಿಗಿಲ್ದ್ರು ಪೂರ್ವಿನ ಬಹು ಧ್ಯಾನದಾಗ ಬರ್ತೈತಿ. ಬಹುದಲ್ಲಿ ಅವ್ರಿಗೆ ವಿದ್ಯಾಗಳು ಸಹಾಯ ಆಗಿಂದಿರ್ತೈತಿ. ಆ ಬಹುದಲ್ಲಿ ಅಟುಣಿಕೆ ಅವ್ರ ಮನುಷ್ಯನಾಗೆಲ್ಲ ಏನು ಕಿತ್ತು ನಿರ್ಮಾಣ ಆಗಿ ಅವ್ರು ಅಂತಾರು ಇದು ಬಹುದಾಗ ನಾ ಹೆಂಗೆ ಬಂದು ಏನಾಯ್ತು ಇದಾಗಿ ಅವ್ರಿಲ್ದ್ರೆ ಬೇಶುದ್ಧ ಏನಂತಾರೆ ಅದಕ್ಕೆ ಬೇಶುದ್ಧ ಅಂತೀರಲ್ಲ ನೀವು ಬೇಶುದ್ಧ ಆಗ್ತಾರೋ. ಬೇಶುದ್ಧಾಗಿ ಬೀಳ್ತಾರೋ ಅವರು. ಬೇಶುದ್ಧಾಗಿ ಬಿದ್ದ ಮೇಲೆ ಅನ್ ಥೋಡೆ ಎಳಿಲೆ ಬಂದು ಅವ್ರದ್ದಾಗಿ ಅಂದ್ರೆ ಧ್ಯಾನ ಬರ್ತೈತಿ. ಧ್ಯಾನ ಬರ್ತಾರ ಮುಂದಿಲ್ದ್ರೆ ಯಾನು ಇರ್ತಾರೋ ವಿದ್ಯಾಗಳು ಮುಂದೆ 5-6 ಮಂದಿ ನಿಂತಿನ ಇರ್ತಾರೋ ವಿದ್ಯಾಗಳು ಸಾಧ್ಯ ಆಗಿ ಅವ್ರು ಇರ್ತಾರೋ. ಅವ್ರು ಹೇಳ್ತಾರೋ ನಾವು ವಿದ್ಯಾಗಳಿದವು ನಿಮ್ದು ಏನು ಕಾರ್ಯ ಅಂತ ಹೇಳ್ರಿ, ನೀವು ಹಿಂದೆ ಪುಣ್ಯ ಮಾಡಿರಿ ಆಯ್ದಾಗ ನಮ್ದು ನೀವು ಭಕ್ತಿ ಓದಿರಲಿಲ್ಲ, ಈಗ ನಾವು ನಿಮ್ಮ ಸೇವಾ ಮಾಡೋಕ್ಕೆ ಬೈಂದೆವು, ನೀವು ಏನು ಇಚ್ಛೆ ಐತಿ ಹೇಳ್ರಿ ನಾವು ನಿಮ್ಮ ಪುಸ್ತಕ ಮಾಡ್ತೇವೆ ಮತ್ತು ಅವ್ರು ಹೇಳ್ತಾರೋ. ಆಯ್ತು ಅವ್ರು ಏನಂತಾರೋ ನಮಗೇನು ಇಚ್ಛೆ ಇಲ್ಲ ಫಕ್ತ ಕೈಲಾಸಗಿರಿ ಮ್ಯಾಗ ಒಯ್ರಿ. ಆ ಕೈಲಾಸಗಿರಿ ಮ್ಯಾಗ ಭರತ್ ಚಕ್ರವರ್ತಿ ಮಂದಿರಗಳು ಕಠಿಣವ್ರು ಇದ್ದಾರೋ ಆ ಥರ ನಮ್ಮ ದರ್ಶನ ಮಾಡೋದು ಇಚ್ಛೆ ಐತಿ. ಇತ್ತು ಸಟ್ಗೆ ನಮ್ಮ ಕೈಲಾಸಗಿರಿ ಮ್ಯಾಗ ಒಯ್ರಿ ಅಲ್ಲಿ ನಮ್ಮ ದರ್ಶನ ಮಾಡ್ಕೊತು ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದು ನಮ್ಮ ವಿಚಾರ ಐತಿ. ಏನು ಹರ್ಕತ್ತಿಲ್ಲ. ಆ ಪ್ರಮಾಣ ಅವರ ಎಲ್ಲಿ ಕೈಲಾಸಗಿರಿ ಮ್ಯಾಗ ಬಿಡ್ತಾರೋ ಯಾರನ್ನ ಬಿಡ್ತಾರೋ ಈ ಸುಲೋಚನಾ ಮತ್ತು ಜಯಕುಮಾರನ ಅವ್ರ ವಿದ್ಯಾರ್ಥಿಗಳು ಅಲ್ಲಿ ಬಿಡ್ತಾರೋ. ಅವ್ರು ಅಲ್ಲಿ ಭಕ್ತಿ ಮಾಡ್ಕೋತ ಕುಂತಾರೋ. ಇದು ಏನು ಇಂಥ ಇಲ್ಲ ಆಗಿಂದ ಇರ್ತೈತಿ. ಆಯ್ತು ಒಮ್ಮೆ ಮ್ಯಾಗ ದೇವ್ರ ಇಂದ್ರ ಸಭಾ ತುಂಬಿದ್ದಿರ್ತೈತಿ ಮ್ಯಾಗ ಸ್ವರ್ಗದಲ್ಲಿ. ಆ ಇಂದ್ರ ಸಭೆಯಲ್ಲಿ ಇಂದ್ರ ಏನಂತ ಈ ಪೃಥ್ವಿ ತಲೆ ಮ್ಯಾಗ ಪರಿಗ್ರಹ ಪ್ರಮಾಣ ಮಾಡವ ಈ ವಿಜಯಕುಮಾರ್ ಅಂತವ ಯಾರೂ ಇಲ್ಲ. ಹಿಂಗಿಲ್ದ್ರೆ ಸಭೆದಾಗ ಅವ ಅಂತಾನೆ ಜಯಕುಮಾರ್ ಇವ್ ಶ್ರೇಷ್ಠ ಇದ್ದಾನೆ ಅಂತಾರೆ. ಆಯ್ತ ಒಬ್ಬ ಅಲ್ಲಿ ರತಿಪ್ರಭಾ ನಾವು ದೇವ್ರು ಇರ್ತಾನೆ. ಇವು ಇಂಥ ಇದ್ದಾನೆ ನಂಗೆ ನೋಡೋದಿದ್ದು ನಾ ಪರೀಕ್ಷೆ ನಂಗೆ ನೋಡೋದಿತ್ತು ಅದು ತಿಳಿದಿದ್ರೆ ಅವ್ನು ತ್ಯಾಗ ಬರ್ತಾನೆ. ಅವ್ನು ತಿಳಿದಿತ್ತು ಎಲ್ಲಿದ್ದಾರೋ ಇವು ಕೈಲಾಸಗಿರಿ ಮ್ಯಾಗಿದ್ದಾರೋ ಅಂತ ತಿಳಿತಿತ್ತು. ಆಯ್ದಾಗ ಇವು ಜಯಕುಮಾರ್ ಒಂದು ಬಾಜು ಕೊಟ್ಟಿಲ್ಲ ಧ್ಯಾನ ಮಾಡ್ತಿರ್ತಾ. ಸುಲೋಚನೆ ದುಸರಿ ಕಡೆ ಇರ್ತಾವೆ. ಹಿಂಗೆ ಕೂತಿನ ಅವ್ರು ಧ್ಯಾನ ಇರ್ತಾರೋ. ಆದಾಗ ಇವ್ರು ರತಿಪ್ರಭಾ ಧ್ಯಾನ ಮಾಡ್ತಾ ತನ್ನ ಸಂಗಾಟ ಮತ್ತು ಒಂದು 2-3 ದ್ಯಾಡಗಳನ್ನ ತೋತ ಮತ್ತು ಸ್ವತಃ ಏನು ಮಾಡ್ತಾನ ಸುಂದರ ಸ್ತ್ರೀ ರೂಪ ತೋತಾನೆ ರತಿಪ್ರಭಾ. ಮತ್ತು ಅವ್ನು ಬರೋರು ಬಂದಿನ ಅವ್ರು ಭೀ ಎಲ್ಲ ಸುಂದರ ಸ್ತ್ರೀಗಳ ರೂಪ ತೊಗೊಂಡು ಬಂದಿನ ಬರ್ತಾರೋ. ಮತ್ತು ಯಾನ ಒಂದು ಕಾಲು ಬೀಳ್ತಾರೆ. ಯಾರ್ದ ಜಯಕುಮಾರ್ದ. ಅವನು ಹೇಳ್ತಾಳು ನಾ ಇದ್ರೆ ನಮಿ ದೇವ್ ಇದ್ದೇನಿಲ್ಲ ನಿಮ್ಮ ಬರೋರು ಯುದ್ಧ ಮಾಡಿದ್ದು ನೋಡ್ರಿ ಸ್ವಯಂ ಹೇಳಿದಾಗ ತಿಳಿತ್ಯಾನ್. ಆ ನಮಿ ದೇವ್ರನ್ನೇ ನಾ ಹೆಂತಿದ್ದಾನು. ನಂಗೆ ವೃದ್ಧಿ ಒಳ ಭಾಳ ಇದ್ದವು ಮತ್ತು ನಂಗೆ ರಾಜ್ಯ ಭೀ ನಿಮ್ಮೆ ಐತಿ ಅಲ್ಲಿದ್ದ. ಇಷ್ಟೆಲ್ಲ ನಂತಕ್ಕೆಲ್ಲ ಸಾಧನ ಸಂಪತ್ತಿ ಎಲ್ಲ ಐತಿ. ಪನ್ ನಂಗೆ ಆಯ್ದಾಗ ನೀವು ಹೆಂಗೆ ಲಡಾಯಿ ಮಾಡಿರಿ ಎಲ್ಲರೂ ಪ್ರಭಾವ ಮಾಡಿರಿ ಅದು ನೋಡಿ ನಂಗೆ ಭಾಳ ನಿಮ್ಮದು ಆಶೆ ಆಡ್ತೈತಿ. ಅಂದರೆ ನಿಮ್ಮಂಗೆ ನಾ ಫಿದಾ ಏನಂತಾರತ್ಕ ಮೋಹಿತ ಆಗಿದೇನು. ಆ ಮೋಹಿತ ಆಗಿ ಆ ಸಲುವಾಗಿ ನಾನು ನಿಮ್ಮ ತಲೆ ಬೈದೇನು. ನೀವು ನನ್ನ ಅಂಗೀಕಾರ ಮಾಡಿರಿ. ನಾನು ನಿಮಗೆಲ್ಲ ನಾನು ಅತ್ಯಾನಿದ್ದೆಲ್ಲ ವಿದ್ಯೆಗಳು ಕೊಡ್ತೇನು. ನನ್ನ ರಾಜ್ಯ ಸಂಪತ್ತಿ ಎಲ್ಲ ನಿಮ್ಗೆ ಕೊಡ್ತೇನು. ನೀವು ತೋರಿ ಮತ್ತು ನನ್ನ ಇಷ್ಟು ಅಂಗೀಕಾರ ಮಾಡಿರಿ. ಅವೆಲ್ಲ ಕೇಳ್ಕೊಂಡು ಕಿವಿ ಮ್ಯಾಗ ಕೈ ಇಡ್ತಾನು ಅಂತಾನು. ಇಷ್ಟು ನೀ ಸುಂದರಿದಿ, ಎಷ್ಟು ಹೊರಗಿನ ಕಾಣಕದಿ, ಇಷ್ಟು ಸುಂದರ ಅತಿ ಒಳಗಿಂದಂಗೆ ಸುಂದರ ಇರ್ತಿದ್ದೆ, ಎಷ್ಟು ಚಂದ ಆಗ್ತಿತ್ತೋ ಅಂತ
ಈ ತಿಳ್ಕೊನಿ ಒಳಗಿನ ಭಾವನೆಯಿಂದ ಕೆಟ್ಟಿದ್ದವು ಇಂಥದ್ದು ಭಾವನೆ ಮಾಡಬಾರ್ದು. ದುಶ್ಯಾರ ಪತಿ ಮ್ಯಾಗ ನೀವು ಕಣ್ಣು ಇಡಬಾರ್ದು. ಬ್ರಹ್ಮಚಾರ್ಯದ ವರ್ತ ಅಲ್ಲ, ಇದಲ್ಲ. ಸ್ವಗೃಹ ಸಂತೋಷ ವರ್ತಿ ಇರಬೇಕು. ತಿಳ್ಕೊ ನೀನು ಇದು ನೀ ಮಾಡ್ತಿದ್ದಿ, ಇದು ಕೆಟ್ಟೈತಿ, ನಿಂದೇನು ಬರೋಬರಿಲ್ಲ, ನೀ ಇದು ವಿಚಾರ ಬಿಟ್ಟು ಕೊಡು. ಅರಿಯಪ್ಪ ನೀ ಆಯ್ದಾಗ ನೀ ಎಷ್ಟು ಸುಂದರಿ, ಅವನ ಪಸಂದ್ ನಿನ್ನ ಮ್ಯಾಗ ನನ್ನ ಮನಸ್ಸೈತಿ, ನೀ ಯಾಕೆ ನನ್ನ ಬಿಡ್ತಿ? ನೀ ಬಿಡುವ ನನ್ನ ಅಂಕಾರ ಮಾಡ್ಕೊ, ನಾ ಬಿಡೋಕ್ಕಿಲ್ಲ ಹಿಂಗೆ ಅವ ಅಂತಾನು. ನೀ ಏನಾನು ನಂಗೆ ಬೇಕಾಗೋದಿಲ್ಲ ಅತ್ತ ಅವನು ಸಮಯದಾಗ ಕುಣ್ತಾನೆ. ಯಾರು? ಜಯಕುಮಾರ ತನ್ನ ಸಮಯದಾಗ ಕುಂತಾನೆ ಅಂತ. ಏನು ರತಿಪರಬ್ ಏನು ಮಾಡ್ತಾನೆ? ಗಪ್ಕೊಂಡಾನಿಲ್ಲ. ಅವ ಎಂಥ ಕೆಟ್ಟ ಹಾಡುಗಳು ಅವ್ನು ಶುರು ಮಾಡ್ತಾನೆ. ಅವನ ಮ್ಯಾಗ ಭಕ್ತಿ ಕೊಡವೆ, ಅವನು ಎಲ್ಲ ಮನಸ್ಸು ಬಿಚಲಿದಾಗಬೇಕು. ಹರ್ ಪ್ರಕಾರದ ರೋಗ ರೂಪ ಮಾಡ್ತಾನೆ. ಅವನು ಎಲ್ಲ ಎಷ್ಟು ಇದಾಗೈತೆ ತಮ್ಮ ವಶ ಹೆಂಗೆ ಆಗ್ಯ ಇದು ನೋಡ್ತಾನೆ. ಒಟ್ಟು ಜಯಕುಮಾರ್ ತನ್ನ ಜಾಗದ ಮೇಲೆ ಅಳ್ಯಾಡನಿಲ್ಲ, ತಂತ ಅಗದಿ ಶಾಂತ ನಿರ್ತಾನು. ಶೆಟ್ಟಿಗೆ ಸಂಸ್ಥಿತಿ ರತಿ ಪ್ರಭುಕ್ ದೇವ್ರಿಗ ಒಟ್ಟು ಇವು ಅಳ್ಯಾಡಿಲ್ಲ. ಯಾತಕ್ಕೆ ಲೋಭಿ ಬೆಳಂಗಿಲ್ಲ, ಲೋಭಿ ಆಗಂಗಿಲ್ಲ. ಇವು ಏನು ಒಟ್ಟು ಯಾತ್ರದ ವಿಚಾರ ಮಾಡೋಂಗಿಲ್ಲ, ಇನ್ನೇನಿಲ್ಲ ಅಂತ ಅವನು ಶೆಟ್ಟಿಗೆ ಅವನು ಹೇಳ್ತಾನು. ನಾನಿಂದ ಪರಿಷತ್ ಹೋಗಿ ಬಂದಿನು, ನಾನು ರತಿಪ್ರಭು ದೇವರಿದ್ದಾನು, ನಾ ಸ್ತ್ರೀ ಪರ್ಯಾಯ ಅಲ್ಲ ತನ್ನ ಪ್ರೂಫ್ ಎಲ್ಲ ತೋರಿಸ್ತಾನು. ನಾನು ನಿನ್ನ ಮುಂದೆ ಪರವದ್ನು. ಇಂದ್ರದೇವ್ ಹೆಂಗೆ ಹೇಳಿದ್ರು ಅತಪೇಕ್ಷೆ ಒಂಥರ ಹೆಚ್ಚು ನೀವು ಇದಿರಿ. ಇದನ್ನ ತಿಳಿದು ನಮಸ್ಕಾರ ಮಾಡಿ ಅವ್ನು ಹೋಗ್ತಾನೆ. ಅದ್ರ ನಂತರ ಈ ಜಯಕುಮಾರ್ಗಳು ಏನು ಮಾಡ್ತಾರೋ ಅಲ್ಲಿ ಭಕ್ತಿ ಮಾಡಿ ಅಲ್ಲಿ ತನ್ನ ಮನೆ ಕಡೆ ಹೋಗಿ ಸಮಾಧಿ ಸಾಧನೆ ಮಾಡ್ಕೊಂಡ ಮೋಕ್ಷ ಕಲ್ಯಾಣಕ್ಕೆ ಹೋಗ್ತಾರೋ. ಮತ್ತು ಈ ಸುಲೇಚನ ಸುದ್ದ ಅರಿಕಾದ ಗೊರ ಧಾರಣ ಮಾಡಿ ಅರಿಕಾದ ಮಾಡಿ ಶ್ರೀಚೇದ್ ಮಾಡಿ ಸ್ವರ್ಗದಲ್ಲಿ ಹೋಗ್ತಾರೋ. ಇಂಥ ಕಲ್ಯಾಣ ಮಾಡ್ಕೋತಾರೋ. ಈ ಪರಿಗ್ರಹ ಪ್ರಮಾಣದಲ್ಲಿ ಇಂಥ ನೀತಿ ನಮ್ಮ ಮೇಲೆ ಥಾಮಿಸ್ತಾವೆ. ಜೈ